ಇದಾಗಿದೆ ನಂದಿನಿಯ ಒಂದು ಪರಿಶುದ್ಧವಾದ ತುಪ್ಪವನ್ನು ಇದರ ಮೇಲೆ ಹಂಗೆ ಸುರಿತಾ ಇದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಆಹಾ ಹಾ 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 ಗಮ್ ಅಂತ ಇದೆ. 11:30 ಆಗ್ತಾ ಇದೆ. 11:30 ಆಗ್ತಾ ಇದ್ರು ಕೂಡ ಇಲ್ಲಿ ನಿಮಗೆ ತಿನ್ನೋದಕ್ಕೇನು ಕಡಿಮೆ ಇರಲ್ಲ. ನಾ ಇನ್ಕತಕ ಕುಡ್ದಾಗ ಹಿಂಗ್ ಕುಡ್ದಂಗ ಎಲ್ಲಿ ಅನ್ಸವತ್ರಿ. ಇದ ನೋಡ್ರಿ ನಮ್ಗ IDC ಅಂದ್ರೆ ಎಲ್ಲ ಹೋಗ್ಬಿಟ್ರಿ ನೀವು ಕಮೆಂಟ್ ಇಂದ. ಕಾಫಿ ಚಲೋ ಐತಿ, ಕಾಫಿ ಬೇರೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇಲ್ಲ. ಚಲೋ ಐತ್ರಿ, ಕಾಫಿ ಟೇಸ್ಟ್ ಚಲೋ ಐತಿ, ಸಖತ್ ಫೀಲ್ ಇದೆ ಸರ್. ನಿಜವಾಗ್ಲೂ ಅದ್ಭುತ. ನಾಯಿಗೂ ಕೂಡ ಇಲ್ಲಿಯ ಒಂದು ಇಡ್ಲಿ ದೋಸೆಯ ರುಚಿ ತಾಗ್ಬಿಟ್ಟಿದೆ ಅನ್ಸತ್ತೆ. ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಧರಪ್ಪ ಪೂಜಾರಿ. ತಮ್ಮೆಲ್ಲರಿಗೂ SND ವರ್ಲ್ಡ್ ಟಿವಿಗೆ ಆತ್ಮೀಯವಾದಂಥ ಸ್ವಾಗತ. ಸಮಯ ರಾತ್ರಿ 11:20 ಆಗ್ತಾ ಇದೆ. ನಾನೀಗಿದ್ದೀನಿ ಬೆಂಗಳೂರಿನ ರೆಸಿಡೆನ್ಸಿ ರೋಡಲ್ಲಿ. ನೀವೆಲ್ಲ ಅನ್ಕೊತಾ ಇರ್ಬೋದು ಸ್ನೇಹಿತರೆ, ಬೆಂಗಳೂರಿನ ರೆಸಿಡೆನ್ಸಿ ರೋಡಲ್ಲಿ ಈ ರಾತ್ರಿ 11:20 ಏನು ಮಾಡ್ತಿದ್ದೀರಾ ಅಂತ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋ ಅತ್ಯಂತ ವಿಶೇಷವಾಗಲಿದೆ. ಯಾಕಂದರೆ ಈ ಹೊತ್ತಲ್ಲೂ ಕೂಡ ನೀವು ಒಳ್ಳೆಯ ಒಂದು ಸವಿಯಾದ ಇಡ್ಲಿಯನ್ನು ಮತ್ತು ದೋಸೆಯನ್ನು ಸವಿಬೇಕು ಅಂತ ಆಸೆ ಇದ್ದರೆ ಈ ಒಂದು ವಿಡಿಯೋನ ಕೊನೆಯವರೆಗೂ ತಪ್ಪದೇ ನೋಡಿ. ಮತ್ತು ನಿಜವಾಗ್ಲೂ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಂದರೆ ಇರೋದೊಂದು ಜೀವನ, ಇರೋವರೆಗೂ ಆರಾಮಾಗಿ ಎಂಜಾಯ್ ಮಾಡಿ, ತಿಂದು ಸುತ್ತಾಡಿ ಜೀವನವನ್ನು ಕಳೆಯುವ ಒಂದು ಈ ಹೊತ್ತಲ್ಲಿ ನಿಮಗೆ ಈ ಒಂದು ಚಾನಲ್ ಅತ್ಯಂತ ಹೆಲ್ಪ್ ಆಗಲಿದೆ, ಸಹಾಯಕರವಾಗಲಿದೆ. ಸೊ ಮಿಸ್ ಮಾಡದೆ ಚಾನಲನ್ನು ನೋಡಿ ಎಂಜಾಯ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ. ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಧರಪ್ಪ ಪೂಜಾರಿ. ಸೊ ಏನಪ್ಪ ಇವತ್ತಿನ ಈ ವಿಡಿಯೋನ ವಿಶೇಷತೆ ಅಂದರೆ, ನಾನೀಗಿದ್ದೀನಿ ಬೆಂಗಳೂರಿನ ಪ್ರತಿಷ್ಠಿತವಾದಂತಹ ರೆಸಿಡೆನ್ಸಿ ರೋಡ್ ಪಕ್ಕದಲ್ಲಿ. ಸೊ ಯಾಕಪ್ಪ ಇಲ್ಲಿದ್ದೀವಿ ಅಂದರೆ, ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ನಿಮಗೆ ಇಲ್ಲಿರುವಂಥ ಒಂದು ಅದ್ಭುತ ತಿಂಡಿ ತಿನಿಸನ್ನು ನಿಮಗೆ ತೋರಿಸಲಿದ್ದೇವೆ. ಸೊ ನೀವು ವೀಕೆಂಡು ಏನೋ 2 ದಿವಸ ರಜೆ ಇದೆ, ಹೊರಗಡೆ ಏನೋ ಸುತ್ತಾಡಬೇಕು, ತಿನ್ನಬೇಕು ಅನ್ನೋ ಒಂದು ಆಸೆ ಇದ್ದರೆ ನೀವು ಈ ರೆಸಿಡೆನ್ಸಿ ರೋಡ್ಗೆ ಬಂದರೆ ಹೊಟ್ಟೆ ತುಂಬ ತಿಂತೀರಾ, ಒಳ್ಳೆ ಎಂಜಾಯ್ ಮಾಡ್ತೀರಾ. ಇರೋ ಒಂದು ಲೈಫು ಚೆನ್ನಾಗಿ ತಿನ್ನಿ ಎಂಜಾಯ್ ಮಾಡಿ ಅಂತಲೇ ನಿಮಗೆ ಈಸಿ ಆಗಲಿ. ಎಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ನೀವು ಎಲ್ಲಿ ಹೋದರೆ ನಿಮಗೆ ಯಾವ ರೀತಿ ಫುಡ್ ಸಿಗುತ್ತೆ ಅನ್ನೋ ಒಂದು ಹೋಟೆಲ್ಗಳನ್ನು ತೋರಿಸುವ ಉದ್ದೇಶದಿಂದಲೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ನಾನಿದ್ದೀನಿ ಧರಪ್ಪ ಪೂಜಾರಿ, ನನ್ನ ಜೊತೆಗೆ ಮಿಸ್ಟರ್ ಸುದೀಶ್ ಅವರಿದ್ದಾರೆ. ಸರ್ ಹಾಯ್ ಹೇಳಿ. ಸುದೀಶ್ ಸರ್ ಹಾಯ್ ಹೇಳಿ. ಹಾಯ್ ಸುದೀಶ್ ಸರ್, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ? IDC ಕಿಚನ್. ಓಕೆ, IDC ಕಿಚನ್ಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ತುಂಬ ಅತ್ಯಂತ ವಿಶೇಷವಾಗಿರಲಿದೆ. ಸೊ ಅದ್ಭುತವಾದಂಥ ಒಂದು ಕಿಚನ್. ಯಾಕೆ ಇದು ವಿಶೇಷತೆ ಅಂದರೆ ಸ್ನೇಹಿತರೆ, ಇವಾಗ ನೀವು ನೋಡ್ಬೋದು, ಇಲ್ಲಿ ಸಮಯ ನೀವು ನೋಡ್ಬೋದು 11:30 ಆಗ್ತಾ ಇದೆ. 11:30 ಆಗ್ತಾ ಇದ್ರೂ ಕೂಡ ಇಲ್ಲಿ ನಿಮಗೆ ತಿನ್ನೋದಕ್ಕೇನು ಕಡಿಮೆ ಇರಲ್ಲ. ಸೊ ಅದ್ಭುತವಾದಂಥ ಒಂದು ಇಡ್ಲಿ ಅಥವಾ ದೋಸೆಯನ್ನು ನೀವು ಇಲ್ಲಿ ಸೇವಿಸ್ಬೋದು. ಹಾಗಾದರೆ ಹೋಗೋಣ. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಹೋಗೋಣ. ಸ್ನೇಹಿತರೆ, ನೀವು ಏನಾದರೂ IDC ಒಳಗಡೆ ಬಂದರೆ ನಿಮಗೆ ಈ ರೀತಿಯಾದಂಥ ಒಂದು ಬೋರ್ಡ್ ಸಿಗುತ್ತೆ. ಆ ಬೋರ್ಡ್ ಮೇಲೆ ಬರೆಯಲಾಗಿದೆ ಯಾವ ಒಂದು ತಿಂಡಿಗಳಿಗೆ ಯಾವ ರೀತಿಯಾದಂಥ ರೇಟನ್ನು, ಬೆಲೆಯನ್ನು ನಿಗದಿಪಡಿಸಲಾಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಇಡ್ಲಿಗೆ ಒಂದು ರೇಟ್ ಆದರೆ ದೋಸೆಗೆ ಇನ್ನೊಂದು ರೇಟು, ಅದರಲ್ಲಿ ಘೀ ತೊಗೊಂಡ್ರೆ ಇನ್ನೊಂದು ರೇಟು,
ಮತ್ತು ಪ್ಲೇನ್ ದೋಸೆ ತೊಗೊಂಡ್ರೆ ಇನ್ನೊಂದು ರೇಟು. ಈ ರೀತಿಯಾದ ವೆರೈಟಿ ಐಟಮ್ಗಳಿಗೆ ವೆರೈಟಿ ರೇಟನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ನೀವು ಇದನ್ನು ರೆಫರ್ ಮಾಡ್ಕೋಬೋದು. ಮತ್ತು ನೀವೇನಾದರೂ ಇಲ್ಲಿಂದ ಪಾರ್ಸಲ್ ತೊಗೊತೀನಿ ಅಂದರೆ ನೀವು ಅದಕ್ಕೆ ಬೇರೆ ಎಕ್ಸ್ಟ್ರಾ ರೀತಿಯಾದಂತಹ ಚಾರ್ಜಸನ್ನು ಕೊಡಬೇಕಾಗತ್ತೆ. ಸ್ವಿಗ್ಗಿ ಮತ್ತು ಝೊಮ್ಯಾಟೊನಲ್ಲೂ ಕೂಡ ಇವರ ಒಂದು ತಿಂಡಿ ತಿನಿಸುಗಳು ಅವೈಲೇಬಲ್ ಇವೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾಯಿ ಕೂಡ ಬಂದಿರುವಂಥದ್ದು ನನಗನ್ನಿಸ್ತಾ ಇದೆ. ಯಾಕಂದರೆ ನಾಯಿಗೂ ಕೂಡ ಇಲ್ಲಿಯ ಒಂದು ಇಡ್ಲಿ ದೋಸೆಯ ರುಚಿ ತಾಗಿಬಿಟ್ಟಿದೆ ಅನಿಸುತ್ತೆ. ಸೊ ಅತ್ಯಂತ ಖುಷಿ ಆಗ್ತಾ ಇದೆ. ನಾಯಿ ಕೂಡ ಇಲ್ಲಿಯ ಒಂದು ಆಹಾರವನ್ನು ಸೇವಿಸೋದಕ್ಕೆ ಬಂದಿರುವಂಥದ್ದು. ಸ್ನೇಹಿತರೆ, ಇನ್ನು ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯವಾದಂತಹ ಒಂದು ಉಪಹಾರವಾಗಿರುವಂತಹ ಇಡ್ಲಿಯನ್ನು ನಾವು ಮಿಸ್ ಮಾಡ್ಕೊಳ್ಳೇಬಾರ್ದು. ಇನ್ನು IDCಗೆ ಬಂದರೆ ಅಂತೂ ಕೂಡ ಈ ಇಡ್ಲಿಯನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು. ಯಾಕಂದರೆ ಇವರು ತಟ್ಟೆ ಇಡ್ಲಿನಲ್ಲಿ ಮಸಾಲೆ ಹಾಕಿ ಮೇಲೆ ಪ್ಯೂರ್ ತುಪ್ಪವನ್ನು, ಏನು ಪರಿಶುದ್ಧವಾದ ತುಪ್ಪವನ್ನು, ನಂದಿನಿ ತುಪ್ಪವನ್ನು ಹಾಕಿ ಕೊಡ್ತಾರೆ. ಅದನ್ನು ಸವಿತಾ ಇದ್ದರೆ ಅದರ ಒಂದು ಮಜಾನೇ ಬೇರೆ ಇರುತ್ತೆ. ಹಾಗಾದರೆ ಬನ್ನಿ ನೋಡೋಣ ಯಾವ ರೀತಿ ಇವರು ಇದನ್ನು ರೆಡಿ ಮಾಡ್ತಿದ್ದಾರೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಒಂದು ಇಡ್ಲಿನ ಇಟ್ಟಿದ್ದಾರೆ. ಇಡ್ಲಿ ಮೇಲೆ ಮಸಾಲೆ ಐಟಮನ್ನು ಹಾಕಿದ್ದಾರೆ. ಮಸಾಲೆ ಹಾಕಿ ಅದರ ಮೇಲೆ ಇಲ್ಲಿ ನೋಡ್ಬೋದು ನೀವು ತುಪ್ಪನ ಸುರಿತಾ ಇದ್ದಾರೆ. ಈ ತುಪ್ಪ ನಂದಿನಿ ಇದಾಗಿದೆ. ನಂದಿನಿಯ ಒಂದು ಪರಿಶುದ್ಧವಾದ ತುಪ್ಪವನ್ನು ಇದರ ಮೇಲೆ ಹಂಗೆ ಸುರಿತಾ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ. ಆಹಾ ಗಮ್ ಅಂತ ಇದೆ. ಸೊ ಇದನ್ನು ನೋಡ್ತಾ ಇದ್ದರೆ ಹಾಗೆ ನುಂಗಿಬಿಡೋಣ ಅನಿಸುತ್ತೆ. ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಸೊ ಈ ರೀತಿಯಾಗಿ ಇದನ್ನು ಅವರು ಫುಲ್ ತುಪ್ಪವನ್ನು ಅದರ ಮೇಲೆ ಹಾಕ್ತಾರೆ. ರೆಡಿ ಆಗಿದೆ, ರೆಡಿ ಆಗ್ತಾಯಿದೆ ಅಂತ ಇದ್ರ ಜೊತೆಗೆ ಚಟ್ನಿ ಕೊಡ್ತಾರೆ. ಬಿಸಿ ಆದಂತಹ ಒಂದು ತಟ್ಟೆ ಇಡ್ಲಿ ಜೊತೆಗೆ ತಣ್ಣಗಾಗಿರುವಂಥ ಒಂದು ಚಟ್ನಿನ ತಿಂತಾ ಇದ್ದರೆ ಅದರ ಒಂದು ಸ್ವರ್ಗ ಸುಖನೇ ಬೇರೆ ಇರುತ್ತೆ. ಸ್ನೇಹಿತರೆ ನೋಡಿ, ಇಲ್ಲಿ ಏನು ಒಂದು ತಟ್ಟೆ ಇಡ್ಲಿ ಮೇಲೆ ಮಸಾಲೆ ಹಾಕಿ ಅದರ ಮೇಲೆ ಪ್ಯೂರ್ ತುಪ್ಪನ ಹಾಕಿದ್ದಾರೆ. ಸೊ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇರೋದೊಂದು ಜೀವನ, ಇರೋ ಮಟ್ಟ ತುಂಬ ಚೆನ್ನಾಗಿ ತಿನ್ನಬೇಕು. ಲೈಫನ್ನು ಎಂಜಾಯ್ ಮಾಡಬೇಕು ಅಂದರೆ IDC ಮಿಸ್ ಮಾಡ್ಕೊಳ್ಳೇಬೇಡಿ. IDCಗೆ ಬಂದರೆ ಈ ಒಂದು ಇಡ್ಲಿಯನ್ನು ನೀವು ಮಿಸ್ ಮಾಡಲೇಬಾರ್ದು. ನೋಡೋಣ ಇವಾಗ ಹೇಗಿದೆ ಇದರ ಟೇಸ್ಟು ಅಂತ. ಸಖತ್ತಾಗಿದೆ ಸರ್. ನಮ್ಮ ಸ್ನೇಹಿತರು ತಿಂತಾ ಇದ್ದಾರೆ. ಹೇಗಿದೆ ಸುದೀಪ್ ಸರ ಇಡ್ಲಿ? ಏನು ಹೇಳ್ತೀರಾ? ಯಾರು ಈ ಟೇಸ್ಟನ್ನ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ IDCಯಲ್ಲಿ ತಿನ್ನಿ. ತಿನ್ನಿಲ್ಲ ಅಂದರೆ ಈ ತುಪ್ಪ ಹಾಕಿರೋ ಇಡ್ಲಿನ ನೀವು ಖಂಡಿತ ಮಿಸ್ ಮಾಡ್ಕೊತೀರಾ ನಿಮ್ಮ ಲೈಫಲ್ಲಿ. ಸ್ನೇಹಿತರೆ, ಇಲ್ಲಿ ಚಿಕ್ಕ ಪುಟಾಣಿ ಒಬ್ರು ಇದ್ದಾರೆ. ಇವರು ನಿರಂತರವಾಗಿ ಒಂದು IDCಗೆ ಬರ್ತಾರಂತೆ. ಸೊ ಮಾತಾಡ್ಸೋಣ. ಕ್ಯಾ ತುಮಾರ ನಾಮ್? ಹುನ್ನಾರ್. ಏನು ನಿಮ್ಮ ಹೆಸರು? ಹುನ್ನಾರ್. ಸೊ IDCಗೆ ಯಾವಾಗಿಂದ ಬರ್ತೀರಾ? ಕಬ್ से आ रहे हैं IDC को? बहुत दिनों से. क्या खाते हो यहाँ आके? पूरी डोसा, इडली, मसाला डोसा. कैसा लगता है? बहुत अच्छा लगता है. हाँ. सो कौन आया हुआ है? My mother, my father, my sister. Okay. She is your sister, right? Yes. Hi, what is your name? Ritti.
तो कैसा लगा डोसा? अच्छा लगा। ये डोसा ऑर्डर किया है क्या? हाँ, तो कैसा लग रहा है? अच्छा लग रहा है। कब से आते हो? बहुत टाइम से। कौन से स्टैंडर्ड में पढ़ते हो? सेकेंड स्टैंडर्ड। ಥ್ಯಾಂಕ್ ಯು. ಈ ಒಂದು ರೆಸ್ಟೋರೆಂಟ್ಗೆ ಮೊದಲನೇ ಸಾರಿ ಬಂದಂತಹ ಒಬ್ಬರು ನಮ್ಮ ಸ್ನೇಹಿತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಿಮ್ಮ ಹೆಸರು? ಅಯಾನ್. ಅಯ್ಯನ್, ಹೆಂಗೆ ಅನಿಸ್ತಾ ಇದೆ IDC ಎಕ್ಸ್ಪೀರಿಯನ್ಸ್? ವೆರಿ ಸೂಪರ್ ಆಯಿತು, ಚೆನ್ನಾಗಿದೆ. ಮಾಡಿದ್ರ? ನಾನು ಘೀ ಮಸಾಲ ದೋಸೆ ಆರ್ಡರ್ ಮಾಡಿದೆ. ಓಕೆ. ತುಂಬ ಇಷ್ಟ ಆಯಿತು ತಿನ್ಬಿಟ್ಟು. ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಬೇರೆ ಇದರಲ್ಲಿ ಆಯಿಲಿ ಇರುತ್ತೆ, ಇದರಲ್ಲಿ ಘೀ ಐತೆ ಜಾಸ್ತಿ, ಅದಕ್ಕೆ ಟೇಸ್ಟಿ ಅನಿಸುತ್ತೆ. ಇನ್ನು ಫಸ್ಟ್ ಟೈಮ್. 10ರಲ್ಲಿ ಎಷ್ಟು ಕೊಡ್ತೀರಾ ಮಾರ್ಕ್ಸು? 10ರಲ್ಲಿ ಎಷ್ಟು ಕೊಡ್ತೀರಾ ಇದಕ್ಕೆ ಮಾರ್ಕ್ಸು? 10ಕ್ಕೆ 9. 9. ಬೆಂಗಳೂರಲ್ಲಿ ಒಂದು ಒಳ್ಳೆ ಫುಡ್ಡನ್ನು ಟೇಸ್ಟ್ ಮಾಡಬೇಕು ಅಂದರೆ ಇದು ಹೇಳಿ ಮಾಡಿಸಂಥ ಜಾಗ. ITC ಎವ್ರಿಬಡಿ ಕ್ಯಾನ್ ಕಮ್ ಟು ITC. ಇಲ್ಲಿ ಫುಡ್ ಟೇಸ್ಟ್ ಮಾಡಿ ನಿಮಗೆಲ್ಲ ಗೊತ್ತಾಗುತ್ತೆ ಹೆಂಗೆ ಟೇಸ್ಟಿ ಫುಡ್ ಐತೆ ಅಂತ. ನಾಟ್ ಓನ್ಲಿ ಇದು ದೋಸೆ, ಬೇರೆ ವೆರೈಟೀಸ್ ಐತೆ ಅಲ್ಲಿ ಬನ್ನಿ ಟೇಸ್ಟ್ ಮಾಡಿ, ಚೆನ್ನಾಗೈತೆ. ಥ್ಯಾಂಕ್ ಯು, ಧನ್ಯವಾದಗಳು. ಬೆಂಗಳೂರಿನ ರೆಸಿಡೆನ್ಸಿ ರೋಡಲ್ಲಿರುವ ಈ ಒಂದು IDCಗೆ ನಮ್ಮ ಉತ್ತರ ಕರ್ನಾಟಕದ ಹೈಕಳು ಕೂಡ ಬಂದಿದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ಏನು ನಿಮ್ಮ ಹೆಸರು? ಸಮೇತ್. ಎಲ್ಲಿಂದ ಬಂದಿರಿ? ಬೆಳಗಾವಿ. ಹೌದು. ಹಾಂ. ಹೆಂಗೆ ಅನಿಸ್ತಿತ್ತು ಬೆಂಗಳೂರು IDC? ಬೆಂಗಳೂರು IDC ಫಸ್ಟ್ ಟೈಮ್ ಬಂದಿದ್ರಿ. ಚೆನ್ನಾಗೈತಿ ಕಾಫಿ. ಏನು ಅನಿಸ್ತಿತ್ತು ಎಕ್ಸ್ಪೀರಿಯನ್ಸ್? ಇಲ್ಲಿ ಕಾಫಿ ಫೀಲ್ ಹೇಳ್ತಾ ಇದ್ರೆ ಹೆಂಗೆ? ಕಾಫಿ ಚಲೋ ಐತಿ. ಬೇರೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇಲ್ಲ. ಚಲೋ ಐತ್ರಿ ಕಾಫಿ, ಟೇಸ್ಟ್ ಚಲೋ ಐತಿ. ಫಸ್ಟ್ ಟೈಮರ್ ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್. ಇಡ್ಲಿ ದೋಸೆ ಕಾಫಿ ಫಸ್ಟ್ ಟೈಮ್ ಎವರ್ ಗ್ರೀನ್ ಇರೋದು ಇಲ್ಲಿ ಬಂದಿದ್ದೆ. ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್ ಇವರಿಗೆ. ಸೊ ಯಾರೆಲ್ಲ ಬಂದಿರಿ? ನಮ್ಮ ಫ್ರೆಂಡ್ಸ್ ಬಂದಿವ್ರಿ. ನೋಡಿ ಉಡಾಳ್ ಪವಿ ಅವರೇ. IDCಗೆ ಫಸ್ಟ್ ಟೈಮ್ ಬಂದಿದ್ದೀನಿ, ಮತ್ತೆ ಬೂಸ್ಟ್ ಕುಡಿತಿದ್ದೀನಿ. ಆಕ್ಸೆಂಟ್ ನಮ್ಮ ಕಡೆ ಬರ್ಬೇಕು. ಮಸ್ತ್ ಐತ್ ನೋಡ್ರಿ. ಇದನ್ಗೂ ಬೂಸ್ಟ್ ಐತ್ರಿ. ಇದ ನಾ ಕುಡಿತಿದ್ದ ಏನ್ ಟೇಸ್ಟ್ ರೀ. ನಾ ಇನ್ಕತಕ ಕುಡ್ದಾಗ ಹಿಂಗ್ ಕುಡ್ದಂಗ ಎಲ್ಲಿ ಅನ್ಸವತ್ರಿ. ಇದ ನೋಡ್ರಿ ನಮ್ಗ IDC ಅಂದ್ರೆ. ಎಲ್ಲ ಹೋಗ್ಬಿಟ್ರಿ ನೀವು ಕಮೆಂಟ್ ಇಂದ. 10ರಾಗ ಎಷ್ಟು ಮಾರ್ಕ್ ಕೊಡ್ತೀರಿ? 10ರಾಗ ನಾ 8 ಕೊಡ್ತೀನಿ ರೀ ಇದಕ್ಕೆ. ಸೊ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀರಿ ಬೆಂಗಳೂರ ಬಂದು ಕುಡೀರಿ ದೋಸೆ ಮತ್ತು ಇಡ್ಲಿ ತಿನ್ನಕ್ಕೆ? ದೋಸೆ ಇಡ್ಲಿ ಮಸ್ತ್ ಇದೆ ಸರ್ ಇಲ್ಲಿ. ಇಲ್ಲೊಂದು 4 ಔಟ್ ಆಫ್ 10 ನಮ್ಮ ದೋಸ್ತರೇ ರೀ. ಎಲ್ಲರೂ ಒಟ್ಟಿಗೆ ಹೇಳ್ಬಿಡ್ರಿ. ಏನು ಹೇಳಿದ್ರಿ? ಏನು ಅನಿಸ್ತೈತಿ ನಿಮ್ಗೆ? ಚಲೋ ಐತ್ರಿ. ಚಾ ಎಲ್ಲ ಬೆಸ್ಟ್ ಐತ್ರಿ. ಅದು ತುಟಿ ಭಾಷೆ ಹೇಳಿದ್ರಿ ಇವ. 10 ರೂಪಾಯಿ ಚಾ 20 ರೂಪಾಯಿ. ಪಾಪ ಹುಡುಗ ಬೂಸ್ಟ್ ಹಾಲು ಕುಡಿಕೈತ್ರಿ, ಅವ್ನು 30 ರೂಪಾಯಿ ತೊಗೊಂಡ್ರಿ. ಕೇಳ್ರಿ, ನೀವು ಬೆಂಗಳೂರಾಗ ಏನು ಮಾಡ್ಕೊಂಡಿರಿ? ನಾವು ಸಿವಿಲ್ ಇಂಜಿನಿಯರ್ ಇದಾವ್ರಿ. ಹಾಂ, ಎಲ್ಲ ಫ್ರೆಂಡ್ಸ್ ಎಲ್ಲ ಬೆಳಗಾಂದವ್ರು? ಎಲ್ಲ ಬೆಳಗಾವ್ದವ್ರಿ. ಥ್ಯಾಂಕ್ IDC ಅಂತ ಅಂದರೆ ಇಡ್ಲಿ ದೋಸೆ ಕಾಫಿ. ಸೊ ಇಲ್ಲಿ ಇಡ್ಲಿ ದೋಸೆ ಕಾಫಿ ಅಷ್ಟೇ ಅಲ್ಲದೆ ಕೂಡ ವೆರೈಟಿ ಆದಂತಹ ಜ್ಯೂಸ್ ಕೂಡ ಸಿಗುತ್ತೆ, ಬಿಸಿ ಬಿಸಿಯಾದಂಥ ಕಾಫಿ ಟೀ ಕೂಡ ಸಿಗುತ್ತೆ. ಸೊ ನಿಮ್ಮ ಒಂದು ಫ್ಯಾಮಿಲಿಯ ಜೊತೆಗೆ ಏನು ಮನೆಯಲ್ಲಿ ವಾರ ಪೂರ್ತಿ ತಿಂದು ಬೇಜಾರಾದಾಗ ನಿಮಗೇನಾದರೂ ಸ್ವಲ್ಪ ಹೊತ್ತು ನಿಮ್ಮ ಒಂದು ಫ್ಯಾಮಿಲಿಯ ಜೊತೆಗೆ ಕಳೆಯಬೇಕು ಅನಿಸಿದ್ರೆ ಇದು ಹೇಳಿ ಮಾಡಿಸಿದಂತಹ ಜಾಗ ಈ ಒಂದು IDC ಸ್ನೇಹಿತರೆ. ನಾವು ಎಷ್ಟೋ ಕುಟುಂಬಗಳ ಒಂದು ಇಂಟರ್ವ್ಯೂಗಳನ್ನು ನಾವು ಮಾಡಿದ್ವಿ, ಅವರ ಸಲಹೆಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದೀವಿ. ಸೊ ಎಲ್ಲರೂ ಹೇಳ್ತಾರೆ ನಾವು 10ರಲ್ಲಿ ಇದಕ್ಕೆ 8ರಿಂದ 9 ಮಾರ್ಕ್ಸ್ಗಳನ್ನು ಕೊಡ್ತೀವಿ ಅಂತ. ಇದು ಒಂದು ವಿಶೇಷವಾದಂತಹ ಒಂದು ತಿಂಡಿಗೆ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಅಥವಾ ಬೆಂಗಳೂರಿಂದ ಹೊರಗಡೆ ಇದ್ದರೆ ಸೊ ಇಲ್ಲಿ ಬಂದಾಗ ಇದನ್ನು ಸವಿಯೋದನ್ನು ಮರಿಬೇಡಿ. ಮತ್ತು ಇದಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಇವರು ಒಂದು ವಿಶೇಷವಾದಂತಹ ಒಂದು ಸುದ್ದಿಯನ್ನು ನಮಗೆ ನೀಡಿದ್ರು. ಅದೇನೆಂದರೆ ಪ್ರತಿದಿನ ಇವರಿಗೆ ಕಡಿಮೆ ಅಂದರೂ 100 ಲೀಟರ್ ಹಾಲು ಬೇಕಾಗತ್ತೆ ಅಂತ ಹೇಳಿದ್ರು. ಅದನ್ನು ಕೇಳಿ ನಮಗೆ ಆಶ್ಚರ್ಯ ಆಯಿತು. ಹಾಗಾದರೆ
ಇವರು ನಮಗೆ ಒಂದು ಜಗರಿ ಟೀಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೇಗೆ ಮಾಡ್ತಾರೆ ಏನು ಅಂತ ಕೇಳೋಣ ಬನ್ನಿ. ಇದೆ ಜಾಗರಿ ಕಾಫಿ ಇದೆ. ಜಗರಿ ಮಾಡಿ ನೋಡೋಣ. ಜಾಗರಿ ಮಾಡ್ಲಾ? ಇದೇನು ಈ ಕಲರ್ ಚೇಂಜ್ ಇದೆ, ಹಿತ್ತಾಳೆಯಲ್ಲಿ ಇದೆ. ಅದು ಸ್ಪೆಷಲ್. ಇದೆ ಸ್ಪೆಷಲ್ ಸರ್. ಹಿತ್ತಾಳೆಯಲ್ಲಿ ಇದರಲ್ಲಿ ಸ್ಪೆಷಲ್ ಒಂಥರ ಚೆನ್ನಾಗಿರುತ್ತೆ ಸರ್. ಹಾಂ ಹಾಂ ಹಾಗಾಗಿ ಇದರಲ್ಲಿ ಜಾಗರಿ ಕಾಫಿ ಕೊಡ್ತೇವೆ. ಅದು ಜಾಗರಿ ಹಾಕ್ತೀರ ಅದ್ರಲ್ಲಿ? ಜಾಗರಿ ಆಗ್ತದೆ ಸರ್. ನೀವೆಲ್ಲರಿಗೂ ಹಿತ್ತಾಳೆಯಲ್ಲೇ ಕೊಡೋದಾ? ಇಲ್ಲ ಸರ್, ಅದು ಒಂದೊಂದು ರೇಟ್ ಬೇರೆ ಬೇರೆ ಇದೆ. ಈ ನಾರ್ಮಲ್ ಕಾಫಿ ಅಂದರೆ ಗ್ಲಾಸಲ್ಲಿ ಕೊಡ್ತೆ. ನಮಗೆ ಜಾಗರಿ ಕಾಫಿ ಬೇಕಂದ್ರೆ ಹಿತ್ತಾಳೆ ಗ್ಲಾಸಲ್ಲಿ ಕೊಡ್ತೆ. ಅದಕ್ಕೆ ಬಂದ್ಬಿಟ್ಟು ಶುಗರ್ಲೆಸ್ ಹಾಲು ಹಾಕ್ತೆ. ಶುಗರ್ ಎಲ್ಲ ಆಲ್ರೆಡಿ ಬೆಲ್ಲ ಇರುತ್ತೆ. ಆಲ್ರೆಡಿ ಬೆಲ್ಲ ಇರುತ್ತಲ್ಲ, ಹಾಗಾಗಿ ಶುಗರ್ಲೆಸ್ ಹಾಲನ್ನು ಅದಕ್ಕೆ ಹಾಕ್ತೇವೆ ಸರ್. ಇವಾಗ ರೆಡಿ ಆಯಿತು. ಇವಾಗ ರೆಡಿ ಆಯ್ತು ಸರ್. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಸರ್. ನೋಡಿ ಸ್ನೇಹಿತರೆ, ಇಡ್ಲಿ ದೋಸೆ ಜೊತೆಗೆ ಡಿಗ್ರಿ ಟೀನು ಕುಡಿಬೋದು. ರೆಡಿ ಆಯಿತು ನೋಡಿ. ಈ ಥರ ಹಿತ್ತಾಳೆಯಲ್ಲಿ ಹಾಕಿದ್ದಾರೆ, ಒಂಥರ ಸಖತ್ತಾಗಿದೆ. ಸೊ ನಮ್ಮ ಸ್ನೇಹಿತರು ಟೇಸ್ಟ್ ಮಾಡ್ತಾರೆ. ಇವಾಗ ಮಾಡ್ತಾರೆ. ಮಾಡಿ ಅಂದರೆ ಹಳೆ ಕಾಲದಲ್ಲಿ ಹಿತ್ತಾಳೆಯಲ್ಲಿ ನಾವು ಕುಡಿತಾ ಇದ್ದೀವಲ್ಲ ಸರ್, ಹಳೆ ಕಾಲದ ನೆನಪಾಗ್ತಾ ಇದೆ. ಸೊ ಹಿತ್ತಾಳೆಯಲ್ಲೇ ಮಾಡಿದ್ದಾರೆ ಸ್ನೇಹಿತರೆ. ಸಖತ್ ಫೀಲ್ ಇದೆ ಸರ್. ಇದು ನಿಜವಾಗ್ಲೂ ಅದ್ಭುತ ಆದ ಟೀ. ಸ್ನೇಹಿತರೆ, ಇಷ್ಟೊತ್ತವರೆಗೂ ನಾವು ಹೊಸಬರದ ಒಂದು ಎಕ್ಸ್ಪೀರಿಯನ್ಸನ್ನು ಕೇಳಿದ್ವಿ. ಇಲ್ಲೊಬ್ಬರು ಸ್ನೇಹಿತರಿದ್ದಾರೆ, ಇವರು ಕಳೆದ 3 ವರ್ಷಗಳಿಂದ ಈ ಒಂದು IDCಗೆ ಬರ್ತಾ ಇದ್ದಾರೆ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸನ್ನು ಕೇಳೋಣ. ಸರ್, ನಿಮ್ಮ ಹೆಸರು? ಸುದೇಶ್. ಹೆಂಗೆ ಅನಿಸ್ತಾ ಇದೆ ಸರ್ IDCಲಿರೋ ಫುಡ್ಡು, ಕಾಫಿ? ತುಂಬ ಚೆನ್ನಾಗಿದೆ. ಹಾಂ. ಎಷ್ಟು ವರ್ಷದಿಂದ ಬರ್ತೀರಾ? ನಮ್ಮದು 3 ವರ್ಷ ಆಯಿತು. 3 ವರ್ಷ ಆಯಿತು. ಸೊ ಏನು ಅನ್ನಿಸ್ತದೆ, ಫುಡ್ ಹೆಂಗಿದೆ? ಫುಡ್ಡು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ರಿಚ್ಮಂಡ್ ರೋಡ್ ಅಂದರೆ ಇವಾಗ ಬರ್ತಾ ಇದ್ದೀವಿ. SR ನಗರಲ್ಲಿ ಇವ್ರದ್ದು ಔಟ್ಲೆಟ್ ಇದೆ, ಅಲ್ಲಿ ಡೈಲಿ ಇರುತ್ತೆ. ಸೊ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ಲ್ಲಿ 9.5. 9.5. ಸೊ ಬೆಂಗಳೂರಲ್ಲಿ ಫುಡ್ಡೀಸ್ ಇರೋರಿಗೆ ನೀವು ಇದನ್ನು ಸಜೆಸ್ಟ್ ಮಾಡ್ತೀರಾ? 100%. ಆರಾಮಾಗಿ ಬರ್ಬೋದು, ತುಂಬ ಒಳ್ಳೆ ಊಟ. ಸೊ ಇವಾಗ ರಾತ್ರಿ 12-12:30 ಆದ್ರೂ ಇನ್ನೂ ಜನ ಕ್ರೌಡ್ ಇದ್ದಾರೆ. ಹೌದು, ಇಲ್ಲಿ ಇದ್ದೇ ಇರ್ತಾರೆ. 1-1:30ವರೆಗೂ 100% ಇದ್ದೇ ಇರ್ತಾರೆ. ಸ್ಯಾಟರ್ಡೆ ಸಂಡೇ ಅಂದರೆ ಇನ್ನೂ ಜಾಸ್ತಿ ಕ್ರೌಡ್ ಇರ್ತಾರೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ 100% 9.5 ಕೊಡ್ತೀನಿ. ತುಂಬ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು. ಹೈಜಿನಿಕ್ ಫುಡ್ಡು. ಇಲ್ಲಿ ಏನು ಸ್ಪೆಷಲ್ ಅನಿಸುತ್ತೆ ನಿಮಗೆ? ನಾವು ಇಡ್ಲಿ ಮತ್ತು ಕಾಫಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವು ನೋಡಿ ಸ್ನೇಹಿತರೆ, ಅವ್ರು ಹೇಳ್ತಾ ಇದ್ದಾರೆ ಇಡ್ಲಿ ಕಾಫಿಯನ್ನು ತುಂಬ ದಿವಸದಿಂದ ಸವಿತಾ ಇದ್ದಾರೆ. ಅದರ ಒಂದು ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ರು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ, ಈ ರೀತಿಯಾಗಿತ್ತು ನಮ್ಮ IDCಯ ಒಂದು ರುಚಿಕರವಾದಂತಹ ತಿಂಡಿಯನ್ನು ಸವಿದ ಕ್ಷಣ. ಸೊ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಲೂ ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ಮತ್ತಷ್ಟು ಇದೇ ರೀತಿಯಾದಂತಹ ಫುಡ್ಗಳ ಬಗ್ಗೆ ನಮಗೇನಾದರೂ ತಿಳಿಸ್ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ. ಹಾಗಾದರೆ ಮತ್ತೆ ಸಿಗೋಣ ಮತ್ತೊಂದು ವಿಶೇಷವಾದ ವಿನೂತನವಾದ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ S&D ವರ್ಲ್ಡ್ TV. ಇದು ನಿಮಗಾಗಿ, ನಿಮಗೋಸ್ಕರವಾಗಿ ನಿರ್ಮಿಸಿರುವಂತಹ ಚಾನಲ್ಲು. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗಾದರೆ ಗುಡ್ ನೈಟ್, ಬೈ ಬಾಯ್, ಟೇಕ್ ಕೇರ್.